ಕಾಡಲ್ಲಿ ಒಂದಿನ ಸಿಂಹ ನಿದ್ದೆ ಮಾಡ್ತಾ ಇರುತ್ತೆ. ಆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಇಲಿ ಅದ್ರ ಮೈ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಆ ಸಿಂಹಕ್ಕೆ ಇರಿಸುಮುರ್ಸಾಗುತ್ತೆ. ಆ ಇಲಿನ ಹಿಡಿದು ಹಿಡಿದ್ಬಿಟ್ಟು ಏಯ್ ಏನಿನ್ ಮಾಡ್ತಾರ ಕೆಲಸ, ನಾನು ನಿದ್ದೆ ಮಾಡ್ತಾ ಇದೀನಿ, ನನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ, ಈಗ ನೀನ್ ತಿಂದಾಕ್ಬಿಡ್ತೀನಿ ಅನ್ನತ್ತೆ. ಅದಕ್ಕೆ ಇಲ್ಲಿ ಅಯ್ಯೋ ಸಿಂಹರಾಜ, ದಯವಿಟ್ಟು ಕ್ಷಮಿಸ್ಬಿಡಯ್ಯ, ನನಗೆ ಗೊತ್ತಾಗ್ಲಿಲ್ಲ, ನಿನ್ ಮೈ ಮೇಲೆಲ್ಲ ಓಡಾಡ್ಬಿಟ್ಟೆ, ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿ ನನ್ನ ಬಿಟ್ಬಿಡಪ್ಪ, ಯಾವಾಗ್ಲಾರು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಸಿಂಹ ನಗುತ್ತೆ. ಅಲ್ಲೋ, ನೋಡೋಕೆ ಎಷ್ಟಿದೆಯಾ, ಅವಳು ಚೋಟ್ ಮೆಣಸಿನ್ಕಾಯಿ ಥರ, ನನಗೆ ನೀನು ಸಹಾಯ ಮಾಡ್ತೀಯಾ? ಹಾಂ, ನೀನು ತಿಂದರೆ ನನಗೆ ಅವಮಾನ, ಹೋಗ್ಲಿ ಪಾಪ, ಬದುಕೋ ಹೋಗು ಅಂತ ಬಿಟ್ಬಿಡುತ್ತೆ. ನೆಕ್ಸ್ಟ್ ದಿನ ಒಬ್ಬ ಬೇಟೆಗಾರ ಬಂದ್ಬಿಟ್ಟು ಸಿಂಹಕ್ಕೆ ಬಲೆ ಬೀಸ್ತಾನೆ. ಆ ಬಲೆಗೆ ಸಿಂಹ ಸಿಗಾಕೊಂಡ್ಬಿಡುತ್ತೆ. ಆಮೇಲೆ ಬೇರೆ ಪ್ರಾಣಿಗಳನ್ನ ಬೇಟೆ ಆಡೋಕ್ಕೋಸ್ಕರ ಅವ್ನು ಹೋಗ್ತಾನೆ. ಸಿಂಹ ಆ ಬಲೆಯಲ್ಲಿ ಸಿಗಾಕೊಂಡಿರೋದ್ರಿಂದ ಜೋರಾಗಿ ಗರ್ಜಿಸ್ತಾ ಇರುತ್ತೆ. ಈ ಗರ್ಜನೆ ಕೇಳಿದ ಬೇರೆ ಪ್ರಾಣಿಗಳು, ಓ ಸಿಂಹ ನಮ್ಮನ್ನು ಬೇಟೆ ಆಡಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳಕ್ ನೋಡ್ತಾ ಇರ್ತವೆ. ಆದರೆ ಇಲ್ಲಿ ಆ ಸಿಂಹ ಗರ್ಜನೆ ಕೇಳ್ಬಿಟ್ಟು, ಅಯ್ಯೋ ಸಿಂಹ ಪಾಪ ಬಲೆಗೆ ಸಿಗಾಕೊಂಡ್ಬಿಟ್ಟಿದೆ, ನಾನು ಹೇಗಾರ ಮಾಡೋದನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಆ ಬಲೆ ಹತ್ರ ಬಂದ್ಬಿಟ್ಟು ತನ್ನ ಚೂಪಾದ ಹಲ್ಲುಗಳಿಂದ ಆ ಬಲೆಯನ್ನೆಲ್ಲ ಕಡಿದು ಸಿಂಹನ ಆ ಬಲೆಯಿಂದ ಹೊರಗಡೆ ತರುತ್ತೆ. ಆ ಬೇಟೆಗಾರನಿಂದ ಸಿಂಹನ ಕಾಪಾಡುತ್ತೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ, ಒಬ್ಬರನ್ನ ಯಾವತ್ತೂ ಕೀಳಕ್ಕೆ ಕಾಣಬಾರ್ದು, ಒಬ್ಬರ ಆಕಾರ ನೋಡಿ ಅವ್ರ ಸಾಮರ್ಥ್ಯನ ಅಳಿಯೋಕೆ ಹೋಗ್ಬಾರ್ದು. ಯಾರು ಯಾವ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಬರ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಮುಳುಗೋನಿಗೆ ಈ ಸಣ್ಣ ಹುಲ್ಕಡಿ ಸಿಕ್ಕರೆ ಸಾಕು, ಅದ್ರ ಸಹಾಯದಿಂದ ಮೇಲ್ ಬರ್ತೀನಿ ಅನ್ನೋ ಭರವಸೆ ಬರುತ್ತೆ. ಆದ್ರಿಂದ ಪ್ರತಿಯೊಬ್ಬರೂ ಸಮನಾಗಿ ಟ್ರೀಟ್ ಮಾಡಬೇಕು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.